ಎಲ್ಲರಿಗೂ ನಮಸ್ಕಾರ. ನಾವು ಇಂದಿನ ವಿಡಿಯೋದಲ್ಲಿ ದಿನಾಂಕ 25/3/2026 ಅಂದರೆ ಇಂದು ನಡೆದಂತಹ SSLCಯ ದ್ವಿತೀಯ ಭಾಷೆ ಇಂಗ್ಲೀಷ್ನ ಪ್ರಶ್ನೆ ಪತ್ರಿಕೆಗೆ ಕೀ ಉತ್ತರಗಳನ್ನು ನಾವು ಇಲ್ಲಿ ಕೊಡ್ತಾ ಇದ್ದೇವೆ. ನೀವು ಪರೀಕ್ಷೆಯಲ್ಲಿ ಬರೆದಿರ್ತಕ್ಕಂತಹ ಉತ್ತರಗಳು ಸರಿ ಇದ್ದಾವೆ ಅಥವಾ ತಪ್ಪಿದ್ದಾವೆ ಅಂತ ನೀವು ಇಲ್ಲಿ ನೋಡಿ ಚೆಕ್ ಮಾಡ್ಕೊಳ್ಬಹುದು. ನಾನು ಪ್ರತಿಯೊಂದು ಪ್ರಶ್ನೆಗೂ ಸಂಪೂರ್ಣ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ನೀಡ್ತಾ ಇದ್ದೇನೆ. ಬನ್ನಿ, ಹಾಗಿದ್ದರೆ ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ನ ಇದೇ ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಇಲ್ಲಿ ಫಸ್ಟ್ ಪೇಜಲ್ಲಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ, ಫಸ್ಟ್ ಮೇನಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುವಂಥದ್ದು MCQ ಕ್ವೆಶನ್ಸ್. ಚೂಸ್ ದ ಅಪ್ರಾಪ್ರಿಯೇಟ್ ಕ್ವೆಶನ್ ಟ್ಯಾಗ್ ಫಾರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಶಿ ವಾಸ್ ನರೇಟಿಂಗ್ ಅ ಸ್ಟೋರಿ ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದಕ್ಕೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್, ರೀಡ್ ದ ಫಾಲೋವಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಆಪ್ಷನ್ ಎ. Next, third question. Read the given conversation and choose the language function for the underlined sentence ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಸೀಕಿಂಗ್ ಪರ್ಮಿಷನ್, ಆಪ್ಷನ್ ಸಿ. ನೆಕ್ಸ್ಟ್ ನಾಲ್ಕನೇದು, ಇಲ್ಲಿ ಒಂದು ಕಾನ್ವರ್ಸೇಷನನ್ನು ಕೊಟ್ಟಿದ್ದಾರೆ. ಅಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಥರ ಇದೆ, ಅದನ್ನು ಫಿಲ್ ಮಾಡಬೇಕಾಗಿತ್ತು. ಈ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ವುಡ್ ಬಿ ಅನ್ನುವಂಥದ್ದು ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಐದನೇದು, ಆರನೇದು, ಏಳನೇದು, ಎಂಟನೇದು, ಒಂಬತ್ತನೇದು ಇದೆಲ್ಲ ಇದೆ. ಇದಕ್ಕೆಲ್ಲವಕ್ಕೂ ಉತ್ತರವನ್ನು ನಾನು ಈ ವಿಡಿಯೋದ ಕೊನೆಯಲ್ಲಿ ನೀಡ್ತೇನೆ. ಈ ಉತ್ತರಗಳು ಇವೆ. ಒಂದು ಬಾರಿ ನಿಮ್ಮ ಕ್ವಶನ್ ಪೇಪರನ್ನು ನೋಡ್ಕೊಳ್ಳಿ. ನೋಡಬಹುದು, ಇದು ನಿಮ್ಮ ಪ್ರಶ್ನೆ ಪತ್ರಿಕೆ ಆಗಿತ್ತು. ನೋಡಿ, ಇಲ್ಲಿ ನಾನು ಕೀ ಉತ್ತರಗಳನ್ನು ನೀಡಿದ್ದೀನಿ. ನೋಡಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದು, 4 ಕೀ ಉತ್ತರಗಳು ಇದ್ದಾವೆ. ನೆಕ್ಸ್ಟ್ ಬರುವಂಥದ್ದು ಡೂ ಆ್ಯಸ್ ಡೈರೆಕ್ಟೆಡ್, 5th ಕ್ವಶನಿಂದ ಏನಂದರೆ ವಿಚ್ ವರ್ಡ್ ಹ್ಯಾಸ್ 1 syllable ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ರೋಡ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಅಂತ 6th ಕ್ವಶನಲ್ಲಿ ಕೇಳಿದ್ದಾರೆ. ಇಲ್ಲಿ ಕರೆಕ್ಟ್ ಆದ ಆರ್ಟಿಕಲನ್ನು ಯೂಸ್ ಮಾಡಬೇಕು. ಇಲ್ಲಿ ನಾವು ದ ಎಂಬತಕ್ಕಂತಹ ಆರ್ಟಿಕಲನ್ನು ಯೂಸ್ ಮಾಡಬೇಕು. ನೆಕ್ಸ್ಟ್ 7th ಒನ್, ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಅಲ್ಲಿ ಅಂಡರ್ಲೈನ್ಡ್ ವರ್ಡ್ ಮಾಡಿದಂತಹ ಆ ಒಂದು ಪದದಲ್ಲಿರ್ತಕ್ಕಂಥ ಪಾರ್ಟ್ಸ್ ಆಫ್ ಸ್ಪೀಚ್ ಅಡ್ವರ್ಬ್ ಆಗಿರ್ತದೆ. ನೀವು ಈ ಥರ ಬರೆದಿದ್ದರೆ ನಿಮಗೆ ಅಂಕಗಳನ್ನು ಕೊಟ್ಟಿರ್ತಾರೆ. 8ನೇದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ಸ್ವಿಟಬಲ್ ಲಿಂಕರ್. ಸ್ಟೂಡೆಂಟ್ಸ್ ಪ್ಲೇಡ್ ವೆಲ್ ಡ್ಯಾಶ್ ಸೆಕ್ಯೂರ್ಡ್ ದ ಫಸ್ಟ್ ಪ್ಲೇಸ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆ್ಯಂಡ್ ಆಗಿರ್ತದೆ. 9ನೇದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಆ್ಯನ್ ಅಪ್ರೋಪ್ರಿಯೇಟ್ ಪ್ರಪೋಸಿಷನ್. ಅನಂತ್ ವಾಸ್ ಅವೇಕ್ ಬ್ರೇತಿಂಗ್ ದ ಆಕ್ಸಿಜನ್ ಫ್ರಮ್ ದ ಸಿಲಿಂಡರ್ ಆಗಬೇಕು. ಫ್ರಮ್ ಇಲ್ಲಿ ಆನ್ಸರ್ ಆಗಿರ್ತದೆ. 10ನೇದು, ಇಲ್ಲಿ ಹಿ ವಾಸ್ ರೀಡಿಂಗ್ ಫಾರ್ ಹಿಸ್ ಎಕ್ಸಾಮ್ ಲಾಸ್ಟ್ ನೈಟ್ ಆಗಬೇಕು. ಇಲ್ಲಿ ಅಪ್ರಾಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಡ್ ಅಂತ ಕೇಳಿದರೆ ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿರಬೇಕು. ನೆಕ್ಸ್ಟ್ 12ನೇದು, ಯೂಸ್ ಸರ್ಚ್ ಆ್ಯಸ್ ಅ ವರ್ಬ್ ಇನ್ ಅ ಸೆಂಟೆನ್ಸ್. ದ ಪೊಲೀಸ್ ಸರ್ಚ್ಡ್ ದ ಹೌಸ್ ಫಾರ್ ದ ಮಿಸ್ಸಿಂಗ್ ಐಟಮ್ಸ್ ಅಂತ ಇದೆ. ಇಲ್ಲಿ ಸರ್ಚ್ಡ್ ಅಂತ ನೀವು ಬರೀಬೇಕು. ಚೇಂಜ್ ಇನ್ ಟು ಸೂಪರ್ಲೇಟಿವ್ ಡಿಗ್ರಿ, ಆ ಒಂದು ಡಿಗ್ರಿ ಆಫ್ ಸ್ಪೀಚನ್ನು ನೀವು ಏನು ಮಾಡಬೇಕು, ಸೂಪರ್ಲೇಟಿವ್ ಡಿಗ್ರಿಗೆ ಇದು ಮಾಡಬೇಕು, ಕನ್ವರ್ಟ್ ಮಾಡಬೇಕು. ಇಲ್ಲಿ ಬರೀಬೇಕು ರಾಮೇಶ್ವರಿ ಈಸ್ ದ ವೈಸೆಸ್ಟ್ ಗರ್ಲ್ ಇನ್ ದ ಕ್ಲಾಸ್ ಅಂತ ಬರೆದಿದ್ದರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ. ನೆಕ್ಸ್ಟ್ 14ನೇದು, ಚೇಂಜ್ ಇನ್ ಟು ಪ್ಯಾಸಿವ್ ವಾಯ್ಸ್. ಅ ಸಾಂಗ್ ಈಸ್ ಸಂಗ್ ಬೈ ಹರ್ ಅಂತ ನೀವು ಬರೀಬೇಕಾಗತ್ತೆ. ನೆಕ್ಸ್ಟ್ ಕಂಬೈನ್ ಯೂಸಿಂಗ್ ಸೋ ದ್ಯಾಟ್. ಸತೀಶ್ ವಾಸ್ ಸೋ ವೀಕ್ ದ್ಯಾಟ್ ಹಿ ಕುಡಂಟ್ ಗೋ ಟು ಸ್ಕೂಲ್ ಅಂತ ಬರೀಬೇಕು. 16ನೇದು, ಚೇಂಜ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್. ನಿರ್ಮಲಾ ಆಸ್ಕ್ಡ್ ರಾಜೇಶ್ ಇಫ್ ಹಿ ಹ್ಯಾಡ್ ಸಬ್ಮಿಟೆಡ್ ದ ಪ್ರಾಜೆಕ್ಟ್. ನೆಕ್ಸ್ಟು ನಿಮಗೆ 17ನೇ ಪ್ರಶ್ನೆ, ಎರರ್ಗಳನ್ನು ಏನು ಮಾಡಬೇಕು ಕೊಟ್ಟಿದ್ದಾರೆ. ನೌನ್ ನಂಬರ್ ಇದೆ, ಇಲ್ಲಿ ವುಮೆನ್ ಅಂತ ಇದೆ, ಇದನ್ನು ಸರಿ ಮಾಡಬೇಕು. ನಂತರ ವರ್ಬಲ್ ಮಿಸ್ಟೇಕ್ ಆಗಿದೆ, ಕ್ಯಾರಿಯಿಂಗ್, ಅದನ್ನು ಕೂಡ ನೀವು ಸರಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ನಿಮಗೆ 18ರಿಂದ 2-3 ಸೆಂಟೆನ್ಸ್ ಇದು ಆನ್ಸರ್ ಬರುತ್ತೆ. ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಚಾಪ್ಟರಿಂದ 2 ಮಾರ್ಕಿನ ಕ್ವಶನ್ ಕೇಳಿದರು.
ನೋಡಬಹುದು. 19ನೇ ಪ್ರಶ್ನೆ, 20ನೇ ಪ್ರಶ್ನೆ, 21ನೇ ಪ್ರಶ್ನೆ. ನೋಡಿ, ಈ ಒಂದು ಕೀವರ್ಡ್ಗಳಲ್ಲಿ ಇಲ್ಲಿ ಡಾರ್ಕ್ ಹೈಲೈಟ್ ಮಾಡಿರ್ತಕ್ಕಂತಹ ಕೀವರ್ಡ್ಗಳು ಇದ್ದರೆ ಸಾಕು, ನೀವು ನಿಮ್ಮದೇ ವಾಕ್ಯದಲ್ಲಿ ನೀವು ಬರೆದರೆ ಅಂಕಗಳನ್ನು ಕೊಡ್ತಾರೆ. ನೋಡಬಹುದು, ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳನ್ನು ಇಲ್ಲಿ ಕೊಡಲಾಗಿದೆ. ನೆಕ್ಸ್ಟ್ ನೋಡಿ, 5th ಮೇನ್ ಆನ್ಸರ್ ಇನ್ 5 to 6 ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ನೋಡಿ, 25th ಕ್ವೆಶನ್, 26th ಕ್ವೆಶನ್ ಎಲ್ಲವೂ ಇದೆ. ನೆಕ್ಸ್ಟ್ 27th ಕ್ವೆಶನ್ನಿಂದ ಇಲ್ಲಿ ಎಕ್ಸ್ಟ್ರಾಕ್ಟ್ಸ್ಗಳು ಬರ್ತವೆ. ನೋಡಿ, ಐ ಆಮ್ ನ್ಯೂ ಟು ಮುಂಬೈ ಅಂತ ಒಂದು ಸೆಂಟೆನ್ಸ್ ಇದೆ. ಇದು ಹೂ ವಾಸ್ ನ್ಯೂ, ಯಾರು ಹೊಸಬ್ರು ಅಲ್ಲಿಗೆ? ಬಾಲೇಶ್ವರ್ ಮಿಶ್ರಾ. ವೈ ಡಿಡ್ ಹಿ ಕಮ್? ಇನ್ ಸರ್ಚ್ ಆಫ್ ಅ ಜಾಬ್, ಅವನು ಜಾಬ್ ಹುಡುಕ್ಲಿಕ್ಕೆ ಬಂದಿರುವಂಥದ್ದು. ವಾಟ್ ಮೇಡ್ ಹಿಮ್ ಫೀಲ್ ಪೀಪಲ್ ವರ್ ಅಫ್ರೈಡ್. ನೋಬಡಿ ಸ್ಟೆಪ್ಡ್ ಫಾರ್ವರ್ಡ್ ಟು ಹೆಲ್ಪ್ ಹಿಮ್ ಸೇವ್ ರೋಮಾ ಬೈ ಟ್ರ್ಯಾಕ್ಸ್ ಅಂತ ನೀವು ಬರೀಬೇಕು. ನೆಕ್ಸ್ಟ್ 28ನೇದು, ವಿ ಹ್ಯಾವ್ ನಾಟ್ ಆಲ್ ಯುವರ್ ವಿಷನ್ ಕ್ಯಾಪ್ಟನ್. ಇದು ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್? ದಿಸ್ ಪೆಡ್ರೋ. ವೆನ್, ಯಾವಾಗ ಈ ಸ್ಟೇಟ್ಮೆಂಟ್ ಬಂದಿರುವಂಥದ್ದು? ವೆನ್ ಕೊಲಂಬಸ್ ರಿಮಾರ್ಕ್ಡ್ ದಟ್ ದ ಸೀಮನ್ ಡ್ರ್ಯಾಂಕ್ ಟೂ ಮಚ್. ಕ್ವಶನ್ ಸಿ, ವಿಷನ್ ಆಫ್ ಅ ಕ್ಯಾಪ್ಟನ್ ಟು ಡಿಸ್ಕವರ್ ಅ ನ್ಯೂ ವರ್ಲ್ಡ್ ಅಂತ ನೀವು ಬರೀಬೇಕು. ನೆಕ್ಸ್ಟ್ 29ನೇದು, ಯು ವಾಂಟ್ ಟು ಡೂ ದಿಸ್ ವೆರಿ ಬ್ಯಾಡ್ಲಿ ಡೋಂಟ್ ಯು. ಅದರಲ್ಲಿ ಫಸ್ಟ್ ಕ್ವೆಶನ್, ಹೂ ಇಸ್ ದ ಸ್ಪೀಕರ್ ಅಂತ ಕೇಳಿದರು. ಸತೀಶ್ ಫಾದರ್ ಆಯಿತಾ, ಅವರ ಹೆಸರು ಅವತಾರ್ ನರೇನ್ ಅಂತ. ನೀವು ಸತೀಶ್ ಫಾದರ್ ಅಂತ ಬರೆದ್ರು ಕೂಡ ಮಾರ್ಕನ್ನು ಕೊಡ್ತಾರೆ. ವಾಟ್ ಮೇಡ್ ಸ್ಪೀಕರ್ ಸೇ ದಿಸ್? ಸತೀಶ್ ಪರ್ಸಿಸ್ಟೆನ್ಸ್ ಇನ್ ಪೇಂಟಿಂಗ್. ಡಿಸ್ಪೈಟ್ ಹಿಸ್ ಫಾದರ್ಸ್ prevision, discouragement. C, what did he do after he bought Satish paints, brushes and drawing sheets? Next, last extract to 30th question, daylight will be on the switch. Adralli a question, what does winter under lock mean? There will be no change of season in space. Next, B, where would this happen? In outer space. The answer in outer space. Who is the poet? ನಾರ್ಮನ್ ನಿಕೋಲ್ಸನ್. ಈ ಒಂದು ಪದ್ಯದ ಪೋಯೆಟ್ ಆಗಿರ್ತಾರೆ, ಅದನ್ನು ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಇರುವಂಥದ್ದು ಪ್ರೊಫೈಲ್ ರೈಟಿಂಗ್. ಪ್ರೊಫೈಲ್ ರೈಟಿಂಗನ್ನು ನೀವು ನಿಮ್ಮದೇ ವಾಕ್ಯದಲ್ಲಿ ಬರೆದಿರ್ಬೋದು. ಅಲ್ಲಿ ಕೊಟ್ಟಿರ್ತಕ್ಕಂತಹ ಮಾಹಿತಿಗಳನ್ನು ಯೂಸ್ ಮಾಡಿಕೊಂಡು ನಿಮ್ಮದೇ ವಾಕ್ಯದಲ್ಲಿ ಬರೆದಿದ್ರೆ ನಿಮಗೆ ಅಂಕಗಳು ಕೊಡ್ತಾರೆ. ನೆಕ್ಸ್ಟ್ ಇಲ್ಲಿ ಸ್ಟೋರಿ ಡೆವಲಪ್ಮೆಂಟಿಗೆ ಕೇಳಿದ್ದಾರೆ. ನೀವೊಂದು ಹೆಡ್ಡಿಂಗ್ ಕೊಡಬಹುದು, ದ ಗ್ರೀಡಿ ಡಾಗ್ ಅಂತ. ನಿಮಗೆ ಇಷ್ಟ ಬಂದ ಹೆಡ್ಡಿಂಗನ್ನು ಕೊಡಬಹುದು. ನಿಮ್ಮದೇ ಆದಂತಹ ಒಂದು ಸಿಂಪಲ್ ಸ್ಟೇಟ್ಮೆಂಟ್ ಯೂಸ್ ಮಾಡಿ ಸೆಂಟೆನ್ಸ್ಗಳನ್ನು ಸ್ಟ್ರಕ್ಚರ್ ಮಾಡಿ ನೀವು ಬರೀಬಹುದು. ನೆಕ್ಸ್ಟ್ ಮೇನಲ್ಲಿ ಪಿಕ್ಚರ್ ಡಿಸ್ಕ್ರಿಪ್ಷನನ್ನು ಕೇಳಿದ್ದಾರೆ. ನೋಡಬಹುದು, ಅದರೊಂದು ಫಿಶರ್ ಮ್ಯಾನಿದು ಸೀನನ್ನು ಕೊಡಲಾಗಿದೆ. ಅದರ ಕುರಿತಾಗಿ ನಿಮಗೆ ಏನೇನು ಕಾಣಿಸುತ್ತೆ ಅದನ್ನು ಇಲ್ಲಿ ಬರೀಬೇಕಾಗಿತ್ತು. ನೆಕ್ಸ್ಟ್ ಪದ್ಯ ಭಾಗ ಕೊಟ್ಟಿದ್ದಾರೆ. ಕ್ವಾಲಿಟಿ ಆಫ್ ಮರ್ಸಿ ಇದೆ. ನೋಡಿ, ಕ್ವಾಲಿಟಿ ಆಫ್ ಮೆರ್ಸಿಯ ಪದ್ಯ ಭಾಗವನ್ನು ಬರೀಬೇಕು. ನೆಕ್ಸ್ಟ್ ಪ್ಯಾಸೇಜ್ ಕಾಂಪ್ರಿಹೆನ್ಷನ್ ಇದೆ. ನೋಡಿ, ನ್ಯೂಸ್ ಪೇಪರ್ ಪ್ಯಾಸೇಜ್ ಆನ್ಸರ್ಸ್ ಅದರಲ್ಲಿ ತುಂಬ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ನೋಡ್ಕೊಳ್ಬಹುದು ನೀವು. ನೆಕ್ಸ್ಟ್ 8 to 10 ಸೆಂಟೆನ್ಸಲ್ಲಿ ಆನ್ಸರ್ ಮಾಡಬೇಕಾಗಿತ್ತು. ನೋಡಿ, ಇಲ್ಲಿ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀಯಿಂದ ಸಮ್ಮರಿ ಕೇಳಿದ್ದಾರೆ. ನೋಡ್ಬೋದು, ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀಯಿಂದ ಸಮ್ಮರಿ 8 to 10 ಸೆಂಟೆನ್ಸ್ ನೀವು ಬರೆದಿದ್ರೆ ಇದಕ್ಕೆ ಸಾಕಾಗತ್ತೆ. ನೆಕ್ಸ್ಟ್ ಕೊನೆಯದಾಗಿ ಎಸ್ಸೆ ರೈಟಿಂಗ್ ಕೇಳಿದರು. ಬ್ಯಾನ್ ಆಫ್ ಪ್ಲಾಸ್ಟಿಕ್ ಬಗ್ಗೆ ನಿಮಗೆ ಗೊತ್ತಿರ್ತಕ್ಕಂತಹ ವಿಚಾರಗಳನ್ನೆಲ್ಲ ನೀವು ಬರೆದ್ರೆ ನಿಮಗೆ ಸಂಪೂರ್ಣ ಅಂಕಗಳು ಸಿಗ್ತವೆ, ತಪ್ಪಿಲ್ಲದೆ ಬರೆದಿದ್ರೆ. ಕೊನೆಯದಾಗಿ ಇರ್ತಕ್ಕಂಥದ್ದು ಲೆಟರ್ ರೈಟಿಂಗನ್ನು ಕ್ರಮಬದ್ಧವಾಗಿ ನೀವು ಬರೆದಿರಬೇಕು. ನೋಡಿ, ಪತ್ರವನ್ನು ಹೇಗೆ ಬರೆಯಲಾಗಿದೆ ಅಂತ 2 ಥರದ ಪತ್ರಗಳನ್ನು ಕೊಟ್ಟಿರ್ತಾರೆ. ನಿಮಗೆ ಅಫಿಷಿಯಲ್ ಬೇಕಾದರೂ ಚೂಸ್ ಮಾಡ್ಬೋದು, ಇನ್ಅಫಿಷಿಯಲ್ ಬೇಕಾದರೂ ನೀವು ಚೂಸ್ ಮಾಡಿ ಬರೀಬಹುದು. ನೋಡಿ, ಈ ರೀತಿಯಾಗಿ ಬರೀಬೇಕು. ನೆಕ್ಸ್ಟ್ ಇನ್ನೊಂದು ಲೆಟರ್ ಕೊಟ್ಟಿದ್ರು, ಲೆಟರ್ ಟು KSRTC ಮ್ಯಾನೇಜರ್. ಇದು ಅಫಿಷಿಯಲ್ ಲೆಟರು. ನೋಡಿ, ಈ ರೀತಿಯಾಗಿ ನೀವು ಬರೆದಿದ್ರೆ ನಿಮಗೆ ಅಂಕಗಳು ಸಿಗ್ತವೆ. ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಇವತ್ತಿನ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ಕೀ ಉತ್ತರಗಳನ್ನು ನಾನು ನೀಡಿದ್ದೇನೆ. ಇದೇ ರೀತಿಯಾಗಿ ನಿಮ್ಮ ಮುಂದಿನ ಪರೀಕ್ಷೆಗಳ ಕೀ ಉತ್ತರಗಳು ಹಾಗೆಯೇ ಮಾದರಿ ಪ್ರಶ್ನೆ ಪತ್ರಿಕೆಗಳು ಇನ್ನಿತರ ನಿಮ್ಮ ಪರೀಕ್ಷೆಗೆ ಸಹಾಯಕ ಆಗ್ತಕ್ಕಂತಹ ಎಲ್ಲ ಅಂಶಗಳನ್ನು ನಮ್ಮ ಚಾನಲಲ್ಲಿ ನೀವು ನೋಡಬಹುದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ
ಧನ್ಯವಾದಗಳು.